ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಡುಗೆ ಅಂತಂದರೆ ಚಕ್ಲಿ ಮಾಡೋಣ ಅಂತಿದ್ದೀನಿ. ಸೊ ಆಗ್ತಾನೆ ಹೊಸ್ದಾಗಿ ಅಡುಗೆ ಕಲಿತಾ ಇರ್ತಾರೆ, ಆಗ್ತಾನೆ ಏನಾರ ಸ್ಪೆಷಲ್ಲು ಟೀ ಸ್ನ್ಯಾಕ್ಸ್ಗೆ ಈ ಥರ ಐಟಮ್ ಮಾಡಿಕೊಂಡ್ರೆ ನಾವು ಹೊರ್ಗಿನ ಸ್ನ್ಯಾಕ್ಸ್ ಏನು ತರೋದೇ ಇಲ್ಲ. ಸೊ ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ನೋಡಿ, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನ ಅಳತೆ ಪ್ರಕಾರ 3 ಬಟ್ಲಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಅಕ್ಕಿನ ಓವರ್ ನೈಟ್ ನೆನೆಸಿಟ್ಕೊಂಡು ಬಿಸಿಲಲ್ಲಿ ಒಣಗಾಕೊಂಡು ಮಿಲ್ಗೋಗಿ ಬೀಸ್ಕೊಬಂದಿದ್ದೀನಿ. ಸೊ ಅದ್ರ ಪ್ರಕಾರ ಅದೇ ಬಟ್ಲಲ್ಲಿ 1 ಕಪ್ಪಷ್ಟು ಕಡಲೆ ಹಸಿಟ್ಟನ್ನು ಮಿಕ್ಸಿಗೆ ಈಗ ನುಣ್ಣಗೆ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಜೀರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ತಕ್ಕಂತೆ ಹಾಕ್ಕೊಳ್ಳೋಣ. ಈಗ ಅಜ್ವಾನನ ಚೆನ್ನಾಗಿ ಸ್ನ್ಯಾಶ್ ಥರ ಚೆನ್ನಾಗಿ ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೊಂಡು ಹಾಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಕಪ್ಪೆಳ್ಳಾಗಲಿ ಅಥವಾ ಬಿಳಿ ಎಳ್ಳಾಗಲಿ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ ಒಂದು ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಸ್ವಲ್ಪ ನಂದು ವೀಡಿಯೋ ಪ್ರಾಬ್ಲಮ್ ಇರೋದ್ರಿಂದ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರೋದ್ರಿಂದ ಮಿಸ್ ಆಗಿದೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಮಟ್ಟಕ್ಕೆ ಕಲಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ನೋಡಿ ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಚಕ್ಲಿ ಮೌಳು ಎತ್ಕೊಂಡು ನೋಡಿ ಈ ಥರ ಸುತ್ತ ಎಣ್ಣೆ ಸವರ್ಕೊಂಡು ಈಗ ನೋಡಿ ಒಂದು ಚಿಕ್ಕದಾಗಿ ಉಂಡೆ ಕಟ್ಕೊಂಡು ಈ ಥರ ಹಿಂಗೆ ಹಾಕ್ಕೊಂಡು ಸಾಫ್ಟಾಗಿ ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ತಕ್ಷಣ ಮಾಡಿದ್ರೆ ಅದು ಕಟ್ಟಾಗುವಂಥ ಚಾನ್ಸಸ್ಸು ಇರುತ್ತೆ. ನೋಡಿ ಅದು 10-15 ನಿಮಿಷ ಹಾಕ್ಕೊಂಡು ಚಕ್ಲಿ ಮೌಳಿಗೆ ಹಾಕ್ಕೊಂಡು ನೋಡಿ ನಮಗೆ ಯಾವ ಶೇಪೋ ಆ ಶೇಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲೂ ಕಟ್ಟಾಗಲ್ಲ, ಸಾಫ್ಟಾಗಿ ಮೆತ್ತಗೆ ಸ್ಮೂತಾಗಿರುತ್ತೆ. ನೋಡಿ ಹಿಂಗೆ ಮಾಡ್ತಾ ಇದ್ದೀನಲ್ವ, ನಿಮ್ಗೆ ಯಾವ ಖಾರ ಬೇಕೋ ಆ ಖಾರವಾಗಿ ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು ಆಕಾರವಾಗಿ ಆಕಾರವಾಗಿ ಹಾಕ್ಕೊಂಡು ನೀವು ಟೀ ಟೈಮ್ಗಾಗಲಿ ಅಥವಾ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಈಗ ಏಕೆಂತಂದರೆ ಈಗ ಲಕ್ಷ್ಮೀ ಹಬ್ಬಕ್ಕೆ ನಾವು ಚಕ್ಲಿ ಮಾಡ್ಕೊಳ್ಳೇಬೇಕು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇರಬೇಕಲ್ವ, ಹಂಗಾಗಿ ನಾವು ಒಂದು ವರ್ಷಕ್ಕೊಂದು 3-4 ಸತಿ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಮಾಡ್ಕೊಂಡು ನೋಡಿ ಒಂದೊಂದೇ ಬಿಡ್ತಾ ಇದ್ದೀವಲ್ವ. ನೋಡಿ ಈಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ನೋಡಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾ ಇದೆ. ಸೊ ಏನು ಗೊತ್ತಾ, ಚಕ್ಲಿ ಮಾಡುವಾಗ ನಮಗೆ ಮೆಜರ್ಮೆಂಟ್ ಮುಖ್ಯ. ಮೆಜರ್ಮೆಂಟ್ ಪ್ರಕಾರವಾಗಿ ನಾವು ಹಾಕ್ಕೊಳ್ತಾ ಹೋದರೆ ಅದು ಚೆನ್ನಾಗಿ ಬರುತ್ತೆ. ನಮಗೆಲ್ಲೂ ಏನು ಮುರ್ಕೊಳ್ಳೋಂಥ ಚಾನ್ಸಸ್ ಎಲ್ಲೂ ಇರೋಲ್ಲ. ಈಗ 3 ಕಪ್ ಅಳತೆಗೆ ನಾನು 1 ಕಪ್ಪಷ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಲ್ವ, ಕಡಲೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಅದು ಅಳತೆ. ನೀವು ಅಷ್ಟೇ. ಈಗ ಒಂದು 5 ಕಪ್ಪಷ್ಟು ಅಕ್ಕಿ ಹಸಿಟ್ಟಿಗೆ 1.5 ಕಪ್ಪಷ್ಟು ಕಡಲೆ ಹಸಿಟ್ಟು ಹಾಕಿ ನಿಮಗೆ ಸರೋಗುತ್ತೆ. ನೋಡಿ ಪ್ರತಿಯೊಂದು ಅಷ್ಟೇ ಈಗ ಹಾಕ್ಕೊಂಡಿರೋ ಎಲ್ಲ ಬಿಟ್ಟು ನೋಡಿದ್ದೀನಿ. ನೋಡಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಮನೇಲಿ ಮಾಡಿರುವಂಥ ಚಕ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಮಾಡಿರುವಂಥ ಈ ಅಡುಗೆ ಏನಾದರೂ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಆ್ಯಂಡ್ ಶೇರ್.